ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿಮದಲ್ಲಿ. ಇವತ್ತಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಸರಿ 5 ಅಂಕಕ್ಕೆ ಆಗಿರುವಂತಹ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆ. ಇವತ್ತಿನ ತರಗತಿಯಲ್ಲಿ ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದನ್ನ ಆಂಗ್ಲ ಭಾಷೆಯಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳಿ ಕರೀತಾರೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅಂದ್ರೆ ಏನು, ಅದು ಭಾರತದಲ್ಲಿ ಎಷ್ಟು ಮಟ್ಟಕ್ಕೆ ಸಮಸ್ಯೆಯನ್ನ ಉದ್ಭವಿಸಿತ್ತು, ಅದನ್ನ ನಿಷೇಧ ಮಾಡಿದಂತವ್ರು ಯಾರು, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಪ್ರಧಾನಮಂತ್ರಿ ಜಾರಿಗೆ ತಂದ್ರು, ಪಕ್ಷಾಂತರದಿಂದ ಭಾರತದಲ್ಲಿ ಆಗ್ತಿದ್ದಂತ ಸಮಸ್ಯೆಗಳೇನು, ಪಕ್ಷಾಂತರ ನಿಷೇಧ ಕಾಯ್ದೆ ಬಂದ ಮೇಲೆ ಭಾರತದಲ್ಲಾದಂತ ಬದಲಾವಣೆಗಳು ಏನು ಅನ್ನುವಂಥದ್ದನ್ನ ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಕ್ಷಾಂತರ ಅನ್ನುವಂಥದ್ದನ್ನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀಲಾಗ್ತದೆ. ಇಂಗ್ಲೆಂಡ್ ಅಲ್ಲಿ ನಾವು ಹೋದಾಗ ಪಕ್ಷಾಂತರವನ್ನ ಫ್ಲೋರ್ ಕ್ರಾಸಿಂಗ್ ಅಂತ ಕರೀತಾರೆ. ನೈಜೀರಿಯಾಕ್ಕೆ ಹೋದಾಗ ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರೀತಾರೆ. ಭಾರತದಲ್ಲಿ ಪಕ್ಷಾಂತರವನ್ನ ಡಿಫೆಕ್ಷನ್ ಅಂತ ಕರೀತಿದ್ದಾರೆ. ಈ ಒಂದು ಪ್ರಶ್ನೆ ಬಹಳ ಸರಿಯಾಗಿರುವಂತದ್ದು. ಪಕ್ಷಾಂತರವನ್ನು ಭಾರತದಲ್ಲಿ ಏನಂತ ಕರೀತಾರೆ ಅಂತ. ಇದು ಡಿಫೆಕ್ಷನ್ ಅಂತ ಕರೀತಾರೆ ಭಾರತದಲ್ಲಿ ಪಕ್ಷಾಂತರ ಆಗೋದನ್ನ. ಈ ಮೂರನ್ನ ಬಹಳ ಚೆನ್ನಾಗಿ ನಾವು ನೆನಪಿಟ್ಕೊಂಡಾಗ ಇಂಗ್ಲೆಂಡ್ ನಲ್ಲಿ ಫ್ಲೋರ್ ಕ್ರಾಸಿಂಗ್, ನೈಜೀರಿಯಾದಲ್ಲಿ ಕಾರ್ಪೆಟ್ ಕ್ರಾಸಿಂಗ್, ಭಾರತದಲ್ಲಿ ಡಿಫೆಕ್ಷನ್ ಅನ್ನುವಂತ 3 ಪದ ನೆನಪಿಟ್ಕೊಳ್ರಿ. ಭಾರತದಲ್ಲಿ ಪಕ್ಷಾಂತರವನ್ನ ಏನಂತ ಕರೀತಾರೆ ಅನ್ನುವಂತ ಪ್ರಶ್ನೆ ಆಗ್ತದೆ. ಡಿಫೆಕ್ಷನ್ ಅಂತ ಕರೀತಾರೆ ಅನ್ನುವಂಥದ್ದು. ಇನ್ನು ಪಕ್ಷಾಂತರ ಅಂದ್ರೆ ಏನು ಅನ್ನುವಂತ ಪ್ರಶ್ನೆ ಈ 5 ಅಂಕವನ್ನ ಬಿಟ್ಟು ಮತ್ತೆ ನಿಮಗೆ 1 ಅಂಕ 2 ಅಂಕಕ್ಕೆ ಆಗುವಂತ ಸಾಧ್ಯತೆಗಳು ಬಹಳ ಇರ್ತವೆ. ಪಕ್ಷಾಂತರ ಎಂದರೆ ಶಾಸನ ಸಭೆಯ ಸದಸ್ಯರು ತಮ್ಮ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷವನ್ನ ಸೇರೋದನ್ನ ಪಕ್ಷಾಂತರ ಅಂತೇಳಿ ಕರೀತಾರೆ. ಈ ಚಿತ್ರವನ್ನ ನೀವು ನೋಡ್ತಿದ್ರಿ. ಪಾರ್ಟಿ ಎ ಇಂದ ಒಬ್ಬ ಶಾಸಕ ಪಾರ್ಟಿ ಬಿ ಗೆ ಪಕ್ಷಾಂತರ ಆಗ್ತಿರುವಂತ ಒಂದು ಚಿತ್ರ ನೋಡ್ತಿದ್ವಿ. ಇಲ್ಲಿ ಯಾವ ಶಾಸಕ ಒಂದು ರಾಜಕೀಯ ಚಿಹ್ನೆಯ ಅಡಿಯಲ್ಲಿ ಗೆದ್ದು ಆ ಪಕ್ಷವನ್ನ ಮಾತೃ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗಿ ಸೇರ್ತಾನೋ ಅದನ್ನ ಪಕ್ಷಾಂತರ ಅಂತ ಹೇಳಿ ಕರೀತಾರೆ. ಇನ್ನು ಪಕ್ಷಾಂತರ ಆಗೋದಕ್ಕೆ ಪ್ರಮುಖ ಅಂಶಗಳು ಏನು, ಪಕ್ಷಾಂತರ ಆಗೋದಕ್ಕೆ ಪ್ರಮುಖ ಕಾರಣಗಳು ಏನು ಅಂತ ನಾವು ನೋಡಿದಾಗ ಗುಂಪುಗಾರಿಕೆ, ಆಂತರಿಕ ಕಚ್ಚಾಟ, ವೈಯಕ್ತಿಕ ಪ್ರತಿಷ್ಠೆ, ನಾಯಕರ ನಡುವಿನ ಭಿನ್ನಾಭಿಪ್ರಾಯ, ಹಣ ಮತ್ತು ಅಧಿಕಾರದ ಆಮಿಷ, ಇವು ಪಕ್ಷಾಂತರ ಆಗೋಕೆ ಬಹುಮುಖ್ಯವಾದಂತ ಕಾರಣ ಆಗಿರಬಹುದು. ಪಕ್ಷಾಂತರದಿಂದ ಆಗುವಂತ ಕೆಟ್ಟ ಪರಿಣಾಮಗಳು ಏನು ಅಂತ ನಾವು ನೋಡ್ತಾ ಹೋದಾಗ ಪಕ್ಷಾಂತರವನ್ನ ಬಹಳಷ್ಟು ರಾಜಕೀಯ ವಿಜ್ಞಾನಿಗಳು ಕುದುರೆ ವ್ಯಾಪಾರ ಅಂತ ಹೇಳಿ ಕರೀತಾರೆ. ಇಲ್ಲಿ ನೋಡ್ತಿದ್ರೆ ರಾಜಕಾರಣಿಗಳು ಕುದುರೆ ತರ ಬಿಹೇವ್ ಮಾಡ್ತಾ ಇದ್ದಾರೆ. ಆ ಕುದುರೆ ವ್ಯಾಪಾರದ ಒಂದು ಚಿತ್ರವನ್ನ ತೋರ್ಸಕ್ಕೆ ನಾನು ಇಲ್ಲಿ ಪ್ರಯತ್ನ ಪಟ್ಟಿರುವಂತದ್ದು. ಪಕ್ಷಾಂತರ ಆದಾಗ ಏನೆಲ್ಲ ಪರಿಣಾಮಗಳು ಬೀರ್ತವೆ ಒಂದು ದೇಶದಲ್ಲಿ ಅನ್ನೋದನ್ನ ನಾವು ನೋಡಿದ್ರೆ, ಪಕ್ಷಾಂತರದಿಂದ ಅದರ ಕೆಟ್ಟ ಪರಿಣಾಮಗಳು ಏನು, ಭ್ರಷ್ಟಾಚಾರ ಆಗುತ್ತೆ, ಪಕ್ಷಾಂತರ ಆಗೋದ್ರಿಂದ ರಾಜಕೀಯ ಅಸ್ಥಿರತೆ ಆಗುತ್ತೆ, ಅಧಿಕಾರದ ದುರುಪಯೋಗ ಆಗುತ್ತೆ, ಶಾಸನ ಸಭಾ ಸದಸ್ಯರ ಕುದುರೆ ವ್ಯಾಪಾರ ಆಗುತ್ತೆ, ರಾಜಕೀಯ ಮೌಲ್ಯಗಳ ಅವನತಿ ಆಗುತ್ತೆ. ಪಕ್ಷಾಂತರ ಅನ್ನುವಂಥದ್ದು ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಒಂದು ಪಿಡುಗಾಗಿದೆ ಭಾರತದಲ್ಲಿ. ವಿಶಿಷ್ಟವಾಗಿ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇರೋದು ಒಂದು ಕಾರಣ. ಬಹಳಷ್ಟು ಸಂಸ್ಕೃತಿಗಳು, ಭಾಷೆ, ಜಾತಿ, ಜನಾಂಗ ಇರೋದ್ರಿಂದ ಎಲ್ಲರಿಗೂ ಒಂದು ನ್ಯಾಯ ಸಿಗೋದಕ್ಕೋಸ್ಕರ ಭಾರತದಲ್ಲಿ ಬಹುಪಕ್ಷ ಪದ್ಧತಿಯನ್ನ ಅಸ್ತಿತ್ವಕ್ಕೆ ನಾವು ತಗೊಂಡಿದೀವಿ. ಈ ಬಹುಪಕ್ಷ ಪದ್ಧತಿ ಎಲ್ಲಿರುತ್ತೋ ಅಲ್ಲಿ ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಆಗೋಗುತ್ತೆ. ಸಮ್ಮಿಶ್ರ ಸರ್ಕಾರ ರಚನೆ ಮಾಡಕ್ಕೆ ಏನೆಲ್ಲ ಅವಕಾಶಗಳು ಬೇಕೋ ಅದು ಬಹುಪಕ್ಷ ಪದ್ಧತಿಯಲ್ಲಿ ಸಿಗುತ್ತೆ, ಒದಗಿಸಿಕೊಡುತ್ತೆ ಬಹುಪಕ್ಷ ಪದ್ಧತಿ ಅದನ್ನ. ಇಂಥ ಸಮಯದಲ್ಲಿ ಪಕ್ಷಾಂತರ, ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಒಂದು ದೊಡ್ಡ ರಾಜಕೀಯ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಕೊಟ್ಟು ಸರ್ಕಾರ ರಚನೆ ಮಾಡಿರ್ತವೆ. ದೊಡ್ಡ ಪಕ್ಷ ಚಿಕ್ಕ ಪುಟ್ಟ ಪಕ್ಷಗಳ ಮಾತನ್ನ ಕಡೆಗಣಿಸಿದಾಗ ಅವು ಸರ್ಕಾರವನ್ನ ಬೀಳಿಸುವಂತ ಎಲ್ಲಾ ಸಾಧ್ಯತೆಗಳು ಇರ್ತವೆ, ಪಕ್ಷಾಂತರ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಇಲ್ಲಿ ಶಾಸನ ಸಭೆಗೆ ಗೆದ್ದಿರುವಂತ ಒಬ್ಬ ಶಾಸಕ ತನ್ನ ಮಾತೃಪಕ್ಷವನ್ನ ಬಿಟ್ಟು ಅಧಿಕಾರದ ಆಸೆಗನೋ, ಹಣದ ಆಸೆಗೆನೋ, ಪ್ರತಿಷ್ಠೆಗೆನೋ ಯಾವುದೇ ಒಂದು ಕಾರಣದಿಂದ ತನ್ನ ಮಾತೃಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ವಲಸೆ ಹೋದ್ರೆ, ಬೇರೊಂದು ಪಕ್ಷಕ್ಕೆ ಅವನು ಸೇರ್ಕೊಂಡ್ರೆ ಅದನ್ನ ಪಕ್ಷಾಂತರ ಅಂತ ಹೇಳಿ ಕರೀತಾರೆ. ಭಾರತ ಸ್ವತಂತ್ರವಾದಾಗಿನಿಂದ ಚುನಾವಣೆಗಳು ನಡೆದು ಸರ್ಕಾರ ರಚನೆಯಾದಾಗಲಿಂದ ಹಲವು ಬಾರಿ ಪಕ್ಷಾಂತರಗಳು ನಡೆದು ಸರ್ಕಾರ ಅಸ್ಥಿರತೆ ಆಗ್ತಿದ್ವು. ಪಕ್ಷಾಂತರದ ಪಿಡುಗು 1960, 70, 80ರ ದಶಕದಲ್ಲಿ ಅತಿ ಹೆಚ್ಚು ಆಗಿ ರಾಜಕೀಯ ಕ್ಷೇತ್ರ ಅತಿ ಕಲುಷಿತಗೊಂಡಿತ್ತು. ಅವತ್ತು ಪಕ್ಷಾಂತರ ಮಾಡೋರು ಆಯಾರಾಮ್ ಗಯಾರಾಮ್ ಅನ್ನುವಂತ ಮಾತಿನಿಂದ ನಿಂದನೆಗೊಳಗಾಗ್ತಾ ಇದ್ರು.
ಇದನ್ನೆಲ್ಲ ನೋಡಿ ಭಾರತದಲ್ಲಿ ರಾಜಕೀಯ ಕಲುಷಿತವನ್ನ ಸರಿಗೊಳಿಸೋದಕ್ಕೋಸ್ಕರ, ಪಕ್ಷಾಂತರ ಪಿಡುಗನ್ನ ನೀಗಿಸೋದಕ್ಕೋಸ್ಕರ ಅವತ್ತಿನ ಪ್ರಧಾನಮಂತ್ರಿ ಆದಂತ ಶ್ರೀಯುತ ರಾಜೀವ್ ಗಾಂಧಿ ಅವರು 1985ರಲ್ಲಿ ಸಂವಿಧಾನಕ್ಕೆ 52ನೇ ತಿದ್ದುಪಡಿಯನ್ನ ತಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ಮಾಡ್ತಾರೆ. ಎಷ್ಟೋ ಸಿಇಟಿ ಪರೀಕ್ಷೆಗಳಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ. ಯಾವ ಇಸ್ವಿಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂತು ಅಂತ ಕೇಳಿದರೆ 1985ರಲ್ಲಿ. ಪಕ್ಷಾಂತರ ನಿಷೇಧ ಕಾಯ್ದೆಯ ತಿದ್ದುಪಡಿ ಯಾವುದು ಅಂತ ಕೇಳಿದ್ರೆ ಸಂವಿಧಾನದ 52ನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ವಿವರ ಇರೋದು ಯಾವ ಅನುಸೂಚಿಯಲ್ಲಿ ಅಂತ ಬಹಳಷ್ಟು ಸಾರಿ ಸಿಇಟಿಗೆ ಕ್ವಶನ್ ಆಗಿರುವಂತದ್ದು. 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆಯ ವಿವರಣೆಯನ್ನು ಒಳಗೊಂಡಿರುವಂತದ್ದು. ಈ ಕಾಯ್ದೆ ಏಪ್ರಿಲ್ 1, 1985ರಿಂದ ಜಾರಿಗೆ ಬಂದಿರುವಂತದ್ದು. ಈ ಕಾಯ್ದೆ ಜಾರಿಗೆ ಬಂದಾಗಿನಿಂದ ಪಕ್ಷಾಂತರ ಪಿಡುಗು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವಂತದ್ದು. ಈ ಕಾಯ್ದೆ ಪ್ರಕಾರ ಪಕ್ಷಾಂತರ ಮಾಡಿದ ಸದಸ್ಯರು ತಮ್ಮ ಶಾಸನ ಸಭಾ ಸದಸ್ಯತ್ವವನ್ನು ಕಳ್ಕೊಳ್ತಾರೆ. ಅದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಪಕ್ಷಾಂತರ ಕಡಿಮೆ ಆಗಿರುವಂತದ್ದು. ಬಹಳ ವಿಶೇಷವಾಗಿ ನಾವು ನೆನಪಿಟ್ಕೋಬೇಕಾಗಿರುವಂತದ್ದು 10ನೇ ಅನುಸೂಚಿ. ನಿಮ್ಮ ದ್ವಿತೀಯ PUC ಪರೀಕ್ಷೆಗಳಿಗೆ ನೇರವಾಗಿ ಪ್ರಶ್ನೆ ಬರುವಂತದ್ದು ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು, ಅದು 1985 ಬರೀ ಇಸ್ವಿ ಕೇಳಬಹುದು, ಇಲ್ವೇ ಏಪ್ರಿಲ್ 1, 1985 ದಿನಾಂಕದೊಂದಿಗೆ ನಿಮಗೆ ಪ್ರಶ್ನೆ ಮಾಡಬಹುದಾಗ್ತದೆ. ಶಾಸನ ಸಭಾ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸುವುದಕ್ಕೆ ತಂದಂತ ಕಾಯ್ದೆಯನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ಇಲ್ಲಿ ಎರಡು ರೀತಿಯಾದಂತಹ ಪ್ರಶ್ನೆಗಳಾಗ್ತವೆ. ಪಕ್ಷಾಂತರ ಎಂದರೇನು ಅನ್ನುವಂತ ಒಂದು ಪ್ರಶ್ನೆ, ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು ಅನ್ನುವಂತ ಇನ್ನೊಂದು ಪ್ರಶ್ನೆ. ಪಕ್ಷಾಂತರ ಅಂದ್ರೆ ಒಬ್ಬ ಶಾಸನ ಸಭಾ ಸದಸ್ಯ ಯಾವುದೋ ಒಂದು ರಾಜಕೀಯ ಪಕ್ಷದ ಅಡಿಯಲ್ಲಿ ನಿಂತು ಚುನಾವಣೆಯನ್ನ ಗೆದ್ದು ಶಾಸನ ಸಭೆಯನ್ನ ಪ್ರವೇಶ ಮಾಡಿದ ಮೇಲೆ ತನ್ನ ಮಾತೃ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಹಣ ಅಥವಾ ಅಧಿಕಾರದ ಆಸೆಗೆ ವಲಸೆ ಹೋದ್ರೆ ಅಥವಾ ಬೇರೆ ಪಕ್ಷಕ್ಕೆ ಹೋಗಿ ಸೇರ್ಕೊಂಡ್ರೆ ಅದನ್ನ ಪಕ್ಷಾಂತರ ಅಂತ ಕರೀತಾರೆ. ಹಣ ಅಥವಾ ಅಧಿಕಾರದ ಆಸೆಗೆ ಒಬ್ಬ ಶಾಸನ ಸಭಾ ಸದಸ್ಯರು ತನ್ನ ಮಾತೃ ಪಕ್ಷವನ್ನ ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರ್ಕೊಳ್ಳೋದನ್ನ ನಿರ್ಬಂಧ ಮಾಡುವಂತ, ಅದನ್ನ ರದ್ದುಗೊಳಿಸುವಂತ ಶಾಸನವನ್ನ ಪಕ್ಷಾಂತರ ನಿಷೇಧ ಶಾಸನ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ಪಕ್ಷಾಂತರ ಎಂದರೇನು 2 ಅಂಕಕ್ಕೆ ಪ್ರಶ್ನೆ ಬರುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು ಅದು 2 ಅಂಕಕ್ಕೆ ಬರುವ ಸಾಧ್ಯತೆಗಳಿರ್ತವೆ. ಎರಡನ್ನು ಬಹಳ ಗಮನವನ್ನ ಹರಿಸಿ ನೋಡ್ರಿ. ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳನ್ನ ನಾವು ನೋಡಿದಾಗ 1985ರಲ್ಲಿ 52ನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ 10ನೇ ಅನುಸೂಚಿಯಲ್ಲಿ ಸೇರಿಸಲಾಯಿತು. ಇದು ಏಪ್ರಿಲ್ 1, 1985ಕ್ಕೆ ಜಾರಿಗೆ ಬಂತು. ಭಾರತ ಸಂವಿಧಾನಕ್ಕೆ 52ನೇ ತಿದ್ದುಪಡಿಯನ್ನ ಮಾಡಿದ್ರು. ತಿದ್ದುಪಡಿ ಮಾಡಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ ಅವರಾಗಿದ್ರು. ಈ ಕಾಯ್ದೆಯನ್ನ 2003ರಲ್ಲಿ ಮತ್ತೊಮ್ಮೆ 91ನೇ ತಿದ್ದುಪಡಿಯನ್ನ ಮಾಡಿ ಕೆಲವು ವಿಶೇಷವಾದಂತ ವಿಚಾರಗಳನ್ನ ಈ ಕಾಯ್ದೆಯಲ್ಲಿ ಸೇರಿಸ್ತಾ ಹೋಗ್ತಾರೆ. 1ನೇ ಪಾಯಿಂಟ್ ಏನು, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿರುವಂತ 1ನೇ ಪಾಯಿಂಟ್ ಏನು ಅಂದ್ರೆ, ಕೇಂದ್ರ ಸಂಸತ್ತಿನ ಸದಸ್ಯರು ಅಥವಾ ಶಾಸನ ಸಭಾ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಾಜಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಕೇಂದ್ರ ಶಾಸಕಾಂಗ ಸಂಸತ್ತಿಗೆ ಅಥವಾ ರಾಜ್ಯ ಶಾಸಕಾಂಗ ವಿಧಾನ ಮಂಡಲಕ್ಕೆ ಆಯ್ಕೆಯಾದಂತಹ ಶಾಸಕರು ಸ್ವ ಇಚ್ಛೆಯಿಂದ ತಮ್ಮ ಮಾತೃ ಪಕ್ಷವನ್ನ ತ್ಯಾಜಿಸಿ ಬೇರೊಂದು ಪಕ್ಷಕ್ಕೆ ಹೋದ್ರೆ ಅವರು ತಮ್ಮ ಶಾಸಕಾಂಗದ ಸದಸ್ಯತ್ವವನ್ನ ಕಳ್ಕೊಳ್ತಾರೆ. 2ನೇ ಪಾಯಿಂಟ್ ಬಂದು, ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಪ್ ಅನ್ನು ಉಲ್ಲಂಘಿಸಿ ಮತ ಚಲಾಯಿಸಿದಾಗ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಶಾಸಕಾಂಗದ ಸದಸ್ಯರು ತಾವು ಯಾವ ಪಕ್ಷದ ಚಿಹ್ನೆ ಅಡಿಯಲ್ಲಿ ಆಯ್ಕೆಯಾಗಿ ಬಂದಿರ್ತಾರೋ ಆ ಪಕ್ಷದ ವಿಪ್ಗೆ ಯಾವಾಗ್ಲೂ ಬದ್ಧರಾಗಿರ್ಬೇಕು. ವಿಪ್ ಅಂದ್ರೆ ರಾಜಕೀಯ ಪಕ್ಷ ತನ್ನ ಚಿಹ್ನೆಯ ಅಡಿಯಲ್ಲಿ ಆಯ್ಕೆ ಬಂದಂತ ಶಾಸಕರಿಗೆ ಮಾರ್ಗದರ್ಶನ ಕೊಡುವಂತದ್ದು. ಮತ ಚಲಾಯಿಸಬೇಕು, ಚಲಾಯಿಸಬಾರದು, ಅವರು ಸದನದ ಒಳಗಡೆ ಯಾವ ರೀತಿ ನಡೆದುಕೊಳ್ಬೇಕು ಅನ್ನುವಂತ ಸೂಚನೆ ಕೊಡುತ್ತಲ್ಲ ಪಕ್ಷ, ಅದನ್ನ ವಿಪ್ ಅಂತ ನಾವು ಕರಿತೀವಿ.
ಈ ವಿಪ್ಪನ್ನ ಶಾಸನ ಸಭಾ ಸದಸ್ಯರು ಉಲ್ಲಂಘಿಸಿ ತಮ್ಮ ಮಾತೃಪಕ್ಷದ ವಿಪ್ಪನ್ನ ಉಲ್ಲಂಘಿಸಿ ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಂಡಾಗ ಅವರು ತಮ್ಮ ಶಾಸನ ಸಭಾ ಸದಸ್ಯತ್ವವನ್ನ ಕಳೆದುಕೊಳ್ತಾರೆ. ಮೂರನೇದು ಬಂದು ಅಧಿವೇಶನ ಸಮಯದಲ್ಲಿ ಶಾಸನ ಸಭಾ ಸದಸ್ಯರು ಸದನದಲ್ಲಿ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ಅಂತಹ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಶಾಸಕಾಂಗದಲ್ಲಿ ಶಾಸನ ಸಭೆಗಳಲ್ಲಿ ಯಾವುದೇ ಒಂದು ನಿರ್ಣಯವನ್ನು ತಗೋಬೇಕು ಅಂತಂದ್ರೆ ಅಲ್ಲಿ ಬಹುಮತದ ಆಧಾರದ ಮೇಲೆ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಅತಿ ಹೆಚ್ಚು ಶಾಸಕರು ಯಾವ ಕಡೆ ಮತವನ್ನು ಚಲಾಯಿಸ್ತಾರೋ ಆ ನಿರ್ಣಯ ಪಾಸ್ ಆಗುವಂತ ಸಾಧ್ಯತೆಗಳು ಇರ್ತವೆ. ಶಾಸನ ಸಭೆಗೆ ಆಯ್ಕೆಯಾಗಿ ಹೋದಂತ ಶಾಸಕರು ತಮ್ಮ ಮಾತೃ ಪಕ್ಷದ ಪೂರ್ವಾನುಮತಿಯನ್ನ ಪಡಿಬೇಕು. ನಾವು ಒಂದು ನಿರ್ಣಯದ ಪರವಾಗಿ ಮತ ಚಲಾಯಿಸಬೇಕು ಅಥವಾ ವಿರುದ್ಧವಾಗಿ ಮತ ಚಲಾಯಿಸಬೇಕು ಅಂತ ಪೂರ್ವಾನುಮತಿ ಮೊದಲಿಗೆ ಪಡೆದಿರಬೇಕು. ಆ ರಾಜಕೀಯ ಪಕ್ಷ ಏನು ನಿರ್ದೇಶನ ಕೊಡುತ್ತೆ, ಯಾವ ರೀತಿ ವಿಪ್ಪನ್ನ ಜಾರಿ ಮಾಡುತ್ತೆ, ಆ ರೀತಿ ಶಾಸನ ಸಭಾ ಸದಸ್ಯರು ನಡ್ಕೊಳ್ಬೇಕು. ಒಂದು ವೇಳೆ ನಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ನಾಲ್ಕನೇದು ಬಂದು ಕೇಂದ್ರ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಕ್ಕೆ ನಾಮಕರಣಗೊಂಡ ಸದಸ್ಯರು ನಾಮಕರಣಗೊಂಡ ದಿನಾಂಕದಿಂದ 6 ತಿಂಗಳ ನಂತರ ಬೇರೆ ಪಕ್ಷವನ್ನು ಸೇರಿದರೆ ಆಗ ಅವರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಮೊದಲು ಕೇಂದ್ರ ಶಾಸಕಾಂಗ ಸಂಸತ್ತಿಗೆ 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾ ಇದ್ರು. ರಾಜ್ಯ ಶಾಸಕಾಂಗಕ್ಕೆ ಒಬ್ಬ ಆಂಗ್ಲೋ ಇಂಡಿಯನ್ ಅನ್ನ ರಾಜ್ಯಪಾಲರು ನೇಮಕ ಮಾಡ್ತಾ ಇದ್ರು. ಅವರು ನೇಮಕ ಆದ 6 ತಿಂಗಳ ನಂತರ ಯಾವುದೇ ಒಂದು ರಾಜಕೀಯ ಪಕ್ಷವನ್ನ ಸೇರಿದ್ರೆ ಅವರು ತಮ್ಮ ಸದಸ್ಯತ್ವವನ್ನ ಕಳೆದುಕೊಳ್ತಿದ್ರು. ಈಗ ಪ್ರಸ್ತುತ ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನೇಮಕ ಮಾಡುವಂತ ವಿಧಾನವನ್ನ ತೆಗೆದುಹಾಕಿದ್ದಾರೆ. ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಆ ಒಂದು ವ್ಯವಸ್ಥೆಯನ್ನ ತೆಗೆದುಹಾಕಿದ್ದಾರೆ. ಈಗ ಇದು ಯಾವುದೇ ಸಮಸ್ಯೆ ಇಲ್ಲ. 5ನೇದು ಯಾವುದೇ ಪಕ್ಷದ 1/3ಕ್ಕಿಂತ ಹೆಚ್ಚಿನ ಸದಸ್ಯರು ಪಕ್ಷವನ್ನು ತ್ಯಜಿಸಿದರೆ ಸಹ ಅದು ಪಕ್ಷಾಂತರವೆಂದು ಪರಿಗಣಿಸುವುದಿಲ್ಲ. ಯಾವುದೇ ರಾಜಕೀಯ ಪಕ್ಷದ 1/3ರಷ್ಟು ಸದಸ್ಯರು, ಮುಕ್ಕಾಲು ಭಾಗದಷ್ಟು ಸದಸ್ಯರು ತಮ್ಮ ಮಾತೃ ಪಕ್ಷವನ್ನು ಬಿಟ್ಟು ಅಷ್ಟೂ ಸದಸ್ಯರು ಹೋಗಿ ಬೇರೊಂದು ಪಕ್ಷಕ್ಕೆ ಸೇರ್ಕೊಂಡಾಗ ಅದು ಪಕ್ಷಾಂತರ ಅಂತ ಪರಿಗಣಿಸಕ್ ಬರೋದಿಲ್ಲ. ಒಂದು ಪಕ್ಷ ಇನ್ನೊಂದು ಪಕ್ಷದಲ್ಲಿ ವಿಲೀನ ಆಗಿದೆ ಅಂತ ಪರಿಗಣಿಸಲಾಗುತ್ತೆ. ಇನ್ನು 6ನೇ ಪಾಯಿಂಟ್ ನಾವು ನೋಡಿದಾಗ ಈ ಕಾಯ್ದೆಯಿಂದ ಅನರ್ಹಗೊಂಡ ವ್ಯಕ್ತಿಗಳು ಮಂತ್ರಿ ಪದವಿ ಅಥವಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ. ಇದು ಬಹಳ ಸಹಜವಾಗಿರುವಂತದ್ದು. ಕೇಂದ್ರ ಶಾಸಕಾಂಗ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರಾದಂತವರು ಮಾತ್ರ ಮಂತ್ರಿ ಪದವಿಯನ್ನು ಪಡೆಯೋದು ಕಡ್ಡಾಯ ಭಾರತದಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಸಂಸದೀಯ ಸರ್ಕಾರ ಪದ್ಧತಿ ಜಾರಿಯಲ್ಲಿದೆ. ಕಾರ್ಯಾಂಗದ ಸದಸ್ಯರು ಯಾವುದೇ ಒಬ್ಬ ವ್ಯಕ್ತಿ ಆಗಬೇಕು, ಮಂತ್ರಿ ಆಗಬೇಕು, ಪ್ರಧಾನ ಮಂತ್ರಿ ಅಥವಾ ಆ ಮಂತ್ರಿ ಮಂಡಲದ ಸದಸ್ಯನಾಗಬೇಕು ಅಂತಂದ್ರೆ ಆ ವ್ಯಕ್ತಿ ಮೊದಲು ಕೇಂದ್ರ ಶಾಸಕಾಂಗದ ಸದಸ್ಯನಾಗಿರ್ಲೇಬೇಕು. ಒಂದು ವೇಳೆ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಆ ವ್ಯಕ್ತಿ ತನ್ನ ಶಾಸಕತ್ವವನ್ನೇ ಕಳೆದುಕೊಂಡಾಗ ಅವನು ಸಹಜವಾಗಿನೇ ಮಂತ್ರಿ ಪದವಿಯನ್ನೇ ಕಳೆದುಕೊಳ್ತಾನೆ. ಅದಕ್ಕಾಗಿ ಇಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಯನ್ನು ಅವನು ಪಡೆಯಕ್ಕೆ ಅನರ್ಹನಾಗುತ್ತಾನೆ. ಇನ್ನು 7ನೇ ಪಾಯಿಂಟ್ ನಾವು ನೋಡಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯು ಮಂತ್ರಿ ಮಂಡಲದ ಗಾತ್ರವನ್ನು ನಿರ್ಧರಿಸುತ್ತದೆ. ಕೇಂದ್ರ ಮತ್ತು ರಾಜ್ಯ ಮಂತ್ರಿ ಮಂಡಲದ ಗಾತ್ರವು ಅದರ ಒಟ್ಟು ಸದಸ್ಯರ 15% ಮೀರುವಂತಿಲ್ಲ. ಇದು 2003ರಲ್ಲಿ ಸಂವಿಧಾನಕ್ಕೆ 91ನೇ ತಿದ್ದುಪಡಿಯನ್ನ ಮಾಡಿ ಜಾರಿಗೆ ತಂದಿರುವಂತದ್ದು. ಅದಕ್ಕಿಂತ ಮುಂಚೆ ಮಂತ್ರಿಗಳ ಅಥವಾ ಮಂತ್ರಿ ಮಂಡಲದ ಗಾತ್ರ ಎಷ್ಟಿರಬೇಕು ಅಂತ ಸಂವಿಧಾನದಲ್ಲಿ ನಿರ್ಣಯ ಇರಲಿಲ್ಲ. ಸಂವಿಧಾನ ಅದಕ್ಕೆ ಯಾವುದೇ ವಿವರಣೆ ಕೊಟ್ಟಿರಲಿಲ್ಲ. ಅದಕ್ಕಾಗಿ 2003ರಲ್ಲಿ 91ನೇ ತಿದ್ದುಪಡಿಯನ್ನ ಮಾಡಿ ಮಂತ್ರಿ ಮಂಡಲದ ಗಾತ್ರ ಶಾಸನ ಸಭೆಯ ಒಟ್ಟು ಸದಸ್ಯರ 15% ಮೀರುವಂತಿಲ್ಲ ಅಂತ ಮಾಡಿದ್ದಾರೆ. ಕೇಂದ್ರ ಶಾಸಕಾಂಗದಲ್ಲಿ ಕೆಳಮನೆಯಾದ ಲೋಕಸಭೆಯ ಇವತ್ತು ಪ್ರಸ್ತುತ 543 ಜನ ಸದಸ್ಯರ 15% ಕೇಂದ್ರ ಮಂತ್ರಿ ಮಂಡಲ ಇರಬೇಕು, ಪ್ರಧಾನ ಮಂತ್ರಿಯನ್ನ ಒಳಗೊಂಡಂತೆ. ರಾಜ್ಯ ಶಾಸಕಾಂಗಕ್ಕೆ ಕರ್ನಾಟಕಕ್ಕೆ ನಾವು ಬಂದಾಗ ಕೆಳಸದನವಾದ ವಿಧಾನಸಭೆಯಲ್ಲಿ 224 ಜನ ಸದಸ್ಯರು ಇವತ್ತಿದ್ದಾರೆ. ಆ 224 ಸದಸ್ಯರಿಗೆ 15% ತೆಗೆದಾಗ ಎಷ್ಟು ಜನ ಆಗ್ತಾರೋ ಅಷ್ಟು ಮಾತ್ರ ರಾಜ್ಯ ಮಂತ್ರಿ ಮಂಡಲ ಇರಬೇಕು ಅಂತ ಈ ಪಕ್ಷಾಂತರ ನಿಷೇಧ ಕಾಯ್ದೆ ವಿವರಣೆಯನ್ನ ಕೊಡುತ್ತೆ. ಇನ್ನು 8ನೇ ಪಾಯಿಂಟಿಗೆ ನಾವು ಬಂದಾಗ ಈ ಕಾಯ್ದೆಯ ಅನ್ವಯ ಸದಸ್ಯರು ಅನರ್ಹಗೊಳಿಸುವ ಅಧಿಕಾರ ಸಭಾಪತಿಗಳಿಗಿರುತ್ತದೆ.
ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದ ಅಂತಿಮ ಅಧಿಕಾರ ಸಭಾಪತಿಗಳಿಗಿರ್ತದೆ. ನಾವು ಕೇಂದ್ರ ಶಾಸಕಾಂಗಕ್ಕೆ ಹೋದಾಗ ಅಲ್ಲಿ ದ್ವಿಸದನ ಪದ್ಧತಿ ಇದೆ. ಮೇಲ್ಸದನವನ್ನ ರಾಜ್ಯಸಭೆ ಅಂತ ಕರಿತಾ ಇದ್ದೀವಿ. ರಾಜ್ಯಸಭೆಯ ಚೇರ್ಮನ್ ಅವರು ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದ ತನ್ನ ಸದನದ ಸದಸ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ಕೆ ಅವರು ಅರ್ಹರಾಗಿರ್ತಾರೆ. ಅವರಿಗೆ ಅದು ಅಧಿಕಾರ ಇದೆ. ಕೇಂದ್ರ ಶಾಸಕಾಂಗದ ಕೆಳ ಸದನವಾದ ಲೋಕಸಭೆಯಲ್ಲಿ ಸ್ಪೀಕರ್ ಇರ್ತಾರೆ. ಸ್ಪೀಕರ್ ಅವರು ತನ್ನ ಸದನದ ಸದಸ್ಯರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸುವ, ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸುವ ಅಧಿಕಾರ ಸ್ಪೀಕರ್ ಅವರಿಗಿದೆ. ಅದೇ ರೀತಿ ರಾಜ್ಯ ಶಾಸಕಾಂಗಕ್ಕೆ ನಾವು ಬಂದಾಗ ಕರ್ನಾಟಕದಲ್ಲಿ ವಿಶೇಷವಾಗಿ ದ್ವಿಸದನ ಪದ್ಧತಿ ಜಾರಿಯಲ್ಲಿದೆ ನಮ್ಮಲ್ಲಿ. ಇಲ್ಲಿ ಮೇಲ್ಸದನವನ್ನ ವಿಧಾನ ಪರಿಷತ್ತು ಅಂತ ಕರಿತಿದೀವಿ. ವಿಧಾನ ಪರಿಷತ್ತಿನ ಚೇರ್ಮನ್ ತನ್ನ ಸದನದ ಸದಸ್ಯರ ವಿರುದ್ಧ ಈ ಶಾಸನವನ್ನ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸುವ ಅಧಿಕಾರ ಅವರಿಗೆ ಮಾತ್ರ ಇರುವಂತದ್ದು. ಇನ್ನು ಕೆಳ ಸದನಕ್ಕೆ ಬಂದಾಗ ವಿಧಾನಸಭೆ ಸಿಗುತ್ತೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಇರ್ತಾರೆ. ಸ್ಪೀಕರ್ ಅವರು ತನ್ನ ಸದನದ ಸದಸ್ಯರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸುವ ಅಧಿಕಾರವನ್ನ ಹೊಂದಿರ್ತಾರೆ. ಇನ್ನು 9ನೇ ಪಾಯಿಂಟ್ ಅನ್ನ ನಾವು ನೋಡಿದಾಗ, ಈ ಕಾಯ್ದೆಯನ್ನು ಜಾರಿಗೆ ತರಲು ನಿಯಮಗಳನ್ನು ರೂಪಿಸುವ ಅಧಿಕಾರ ಶಾಸನ ಸಭಾ ಅಧ್ಯಕ್ಷರಿಗಿರುತ್ತೆ. ಈ ಕಾಯ್ದೆಯ ಏನಾದ್ರೂ ಬದಲಾವಣೆಗಳನ್ನ ತರಬೇಕು. ಈ ಕಾಯ್ದೆಗೆ ತಕ್ಕಂತೆ ಯಾವುದೇ ಶಾಸನ ಸಭಾ ಸದಸ್ಯರನ್ನ ಅನರ್ಹಗೊಳಿಸಿದಾಗ ಅವರಿಗೆ ಎಷ್ಟು ವರ್ಷಗಳ ಕಾಲ ಅನರ್ಹರು, ಅವರು ಮುಂದಿನ ಚುನಾವಣೆಯಲ್ಲಿ ನಿಲ್ಲಬಹುದಾ, ನಿಲ್ಲಬಾರದಾ, ಈ ಉಪ ಕಾನೂನುಗಳನ್ನ, ಉಪ ಕಾಯ್ದೆಗಳನ್ನ ರಚಿಸುವ ಅಧಿಕಾರ ಶಾಸನ ಸಭಾ ಅಧ್ಯಕ್ಷರುಗಳಿಗಿರ್ತದೆ. ರಾಜ್ಯಸಭೆಯಲ್ಲಿ ಚೇರ್ಮನ್ಗಿದ್ರೆ, ಲೋಕಸಭೆಯಲ್ಲಿ ಸ್ಪೀಕರ್ಗಿರುತ್ತೆ. ಇನ್ನು 10ನೇ ಪಾಯಿಂಟ್ ನಾವು ನೋಡಿದಾಗ, ಪಕ್ಷೇತರ ಸದಸ್ಯರು ಆಯ್ಕೆಯಾದ ನಂತರ ಯಾವುದೇ ಪಕ್ಷಕ್ಕೆ ಸೇರಿದರೆ ಆಗ ಅವರು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಭಾರತದಲ್ಲಿ ಪಕ್ಷಗಳನ್ನ ಬಿಟ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಎಲೆಕ್ಷನ್ ನಿಂತು ಗೆಲ್ತಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಗಳು, ಪಕ್ಷೇತರ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಿಂತು ಗೆಲ್ತಾ ಇದ್ದಾರೆ. ಅಂತ ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣೆಯಿಂದ ಗೆದ್ದು ಬಂದಾಗ, ಶಾಸನ ಸಭೆಯನ್ನ ಪ್ರವೇಶ ಮಾಡಿದಾಗ ಅವರು ಸ್ವತಂತ್ರರಾಗಿನೇ ಉಳಿಬೇಕು. ಇದರ ಅರ್ಥ ಏನು? ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಅಥವಾ ಪಕ್ಷೇತರನಾಗಿ ಚುನಾವಣೆಗೆ ನಿಲ್ತಿದ್ದಾನೆ ಅಂದ್ರೆ ಅವನ ಸುತ್ತಮುತ್ತಲಿರುವಂತ ಯಾವುದೇ ರಾಜಕೀಯ ಪಕ್ಷದ ಸಿದ್ಧಾಂತ ಆ ವ್ಯಕ್ತಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ಅವನು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ನಿಲ್ತಿದ್ದಾನೆ. ಗೆದ್ದು ಬಂದ ಮೇಲೂ ಸಹ ಶಾಸನ ಸಭೆಯ ಒಳಗಡೆ ಅವನು ಯಾವುದೇ ರಾಜಕೀಯ ಪಕ್ಷಕ್ಕೆ, ಆಡಳಿತ ಪಕ್ಷ ಆಗಿರ್ಲಿ ಅಥವಾ ವಿರೋಧ ಪಕ್ಷ ಆಗ್ಲಿ, ಅಲ್ಲಿ ಹೋಗಿ ಸದಸ್ಯತ್ವವನ್ನು ಪಡ್ಕೊಂಗಿಲ್ಲ. ಅವನು ಸ್ವತಂತ್ರ ಅಭ್ಯರ್ಥಿಯಾಗಿನೇ ಮುಂದುವರಿಬೇಕಾಗುತ್ತೆ. ಒಂದು ವೇಳೆ ಅವನು ಸರ್ಕಾರಕ್ಕೆ ತನ್ನ ಬೆಂಬಲವನ್ನ ಕೊಡಬೇಕು ಅಂದ್ರೂ ಬಾಹ್ಯ ಬೆಂಬಲವನ್ನ ಕೊಟ್ಟು ಸಮರ್ಥನೆಯನ್ನ ಕೊಡ್ತಾನೆ. ಇಂಥ ಒಂದು ವ್ಯವಸ್ಥೆ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಇರುವಂತದ್ದು. ಪಕ್ಷಾಂತರ ನಿಷೇಧ ಕಾಯ್ದೆಯ ಕೆಲವು ವಿಶೇಷ ನಿಯಮಗಳು ನಾವು ನೋಡ್ತೀವಿ. ಇದು ಕೆಲವರಿಗೆ ಅನ್ವಯಿಸುತ್ತೆ, ಇನ್ನು ಕೆಲವರಿಗೆ ಅನ್ವಯಿಸೋದಿಲ್ಲ. ಅಂತದ್ರಲ್ಲಿ 1ನೇ ಪಾಯಿಂಟ್ ನಾವು ನೋಡಿದಾಗ, ಒಂದು ಪಕ್ಷ ಮತ್ತೊಂದು ರಾಜಕೀಯ ಪಕ್ಷದೊಂದಿಗೆ ವಿಲೀನವಾದಾಗ ಅದು ಪಕ್ಷಾಂತರ ಅಂತ ಅನಿಸ್ಕೊಳ್ಳೋದಿಲ್ಲ. ಒಂದು ಚಿಕ್ಕ ರಾಜಕೀಯ ಪಕ್ಷ ತನ್ನ ಎಲ್ಲಾ ಶಾಸನ ಸಭಾ ಸದಸ್ಯರೊಂದಿಗೆ ಒಂದು ದೊಡ್ಡ ರಾಜಕೀಯ ಪಕ್ಷದಲ್ಲಿ ಹೋಗಿ ವಿಲೀನ ಆದಾಗ ಅದು ಪಕ್ಷಾಂತರ ಅನಿಸ್ಕೊಳ್ಳೋದಿಲ್ಲ. 2ನೇ ಪಾಯಿಂಟ್, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸ್ಪೀಕರ್ ಮತ್ತು ಉಪಸಭಾಪತಿಗಳು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದ ಪರ ಮತ ಚಲಾಯಿಸಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ. ಸ್ಪೀಕರ್ಗಳಿಗೆ, ಸಭಾಪತಿಗಳಿಗೆ ನಿರ್ಣಾಯಕ ಮತದ ಅಧಿಕಾರ ಇದೆ. ಆ ಸ್ಪೀಕರ್ ಸ್ಥಾನದಲ್ಲಿ, ಸ್ಪೀಕರ್ ಪೀಠದ ಮೇಲೆ ಕೂತಿರುವಂತ ವ್ಯಕ್ತಿ ತಾನು ಎಲ್ಲಿ ಬೇಕಾದ್ರೂ ಮತ ಚಲಾಯಿಸಬಹುದು. ನಿರ್ಣಯದ ಪರವಾಗಿ ಅಥವಾ ನಿರ್ಣಯದ ವಿರುದ್ಧವಾಗಿ ಮತ ಚಲಾಯಿಸಬಹುದು. ಸ್ಪೀಕರ್ ಆದಂತ ವ್ಯಕ್ತಿ ಯಾವತ್ತು ಸ್ಪೀಕರ್ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೋ ಅವತ್ತೇ ತನ್ನ ರಾಜಕೀಯ ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಪಕ್ಷಾತೀತ ವ್ಯಕ್ತಿಯಾಗಿ ಅವರು ಕೆಲಸ ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ನಿರ್ಣಯ ಮತವನ್ನ ಚಲಾಯಿಸುವಾಗ ಸ್ಪೀಕರ್ ಅಥವಾ ಸಭಾಪತಿಗಳು ತಾನು ಗೆದ್ದು ಬಂದಂತ ರಾಜಕೀಯ ಪಕ್ಷದ ಪರವಾಗಿನೇ ಮತ ಚಲಾಯಿಸಬೇಕು ಅನ್ನುವಂತ ನಿಯಮ ಅವರಿಗೆ ಅನ್ವಯ ಆಗೋದಿಲ್ಲ. ಅವರಿಗೆ ವಿಪ್ ಅನ್ವಯ ಆಗೋದಿಲ್ಲ. ಅವರಿಗೆ ತಮ್ಮ ರಾಜಕೀಯ ಪಕ್ಷದ ನಿಯಮಗಳು ಅನ್ವಯ ಆಗೋದಿಲ್ಲ. ಅದಕ್ಕಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಸ್ಪೀಕರ್ ಅಥವಾ ಸಭಾಪತಿಗಳನ್ನ ಹೊರಗಿಡಲಾಗಿದೆ. ಇನ್ನು
ಕೊನೆಯ ಮೂರನೇ ಪಾಯಿಂಟ್, ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಸದಸ್ಯತ್ವವನ್ನು ಕಳೆದುಕೊಂಡ ಸದಸ್ಯರು ಸ್ಪೀಕರ್ ಅವರ ಆದೇಶದ ವಿರುದ್ಧ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ದಾವೆಯನ್ನ ಹೂಡಿ ತಾವು ನ್ಯಾಯವನ್ನ ಪಡಿಬಹುದು. ಎಷ್ಟೋ ಸಾರಿ ಸ್ಪೀಕರ್ಗಳು ಶಾಸನ ಸಭಾ ಸದಸ್ಯರನ್ನ ಉಚ್ಚಾಟನೆ ಮಾಡಿ 6 ವರ್ಷ 5 ವರ್ಷ ಚುನಾವಣೆಗಳಿಗೆ ನಿಲ್ಲಂಗಿಲ್ಲ ಅಂತೇಳಿ ನಿಯಮವನ್ನ ಮಾಡಿಕೊಟ್ಟಿರ್ತಾರೆ. ಆ ನಿಯಮದ ವಿರುದ್ಧ, ಅದು ಕಾನೂನು ಬಾಹಿರವಾಗಿದ್ದಲ್ಲಿ ಆ ನಿಯಮಗಳ ವಿರುದ್ಧ ಅನರ್ಹಗೊಂಡ ಸದಸ್ಯರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಪೀಕರ್ ವಿರುದ್ಧ ತಾವು ನ್ಯಾಯವನ್ನ ಪಡ್ಕೋಬಹುದಾಗಿದೆ. ಇದು 2003ರಿಂದ ಜಾರಿಗೆ ಬಂದಿರುವಂತ ಕೆಲವು ನಿಯಮಗಳು. ಇವತ್ತಿನ ತರಗತಿಯಲ್ಲಿ ಪಕ್ಷಾಂತರ ನಿಷೇಧದ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ತರಗತಿಯನ್ನ ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಮತ್ತೆ ಭೇಟಿಯಾಗೋಣ.